ಕಿಚ್ಚ ಸುದೀಪ್ ಅವರ ಸ್ಟ್ರಾಂಗ್ ಲೈನಪ್ನಾಗ ಇನ್ನೊಂದು ಬೆಂಕಿ ಸಿನಿಮಾ ಬಂದು ಕುಂತೈತ್ರಿ. ಎಸ್, ವಿಡಿಯೋ ಯಾರು ನೋಡ್ತಾ ಇದ್ದಾರ ಕೊನೆವರೆಗೂ ನೋಡ್ರಿ. ಇಷ್ಟ ಆದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಈಗ ಕಿಚ್ಚ ಸುದೀಪ್ ಅವರು ಮಾರ್ಕ್ ಸಿನಿಮಾ ಮಾಡತ್ತಾರ. ಮಾರ್ಕ್ ಸಿನಿಮಾ ಇದು ಡಿಸೆಂಬರ್ 25ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಲ್ಲ ಅಂದ್ರೂ ಬರ್ತದಂತ ಗೊತ್ತೈತಿ ನಿಮ್ಗೆಲ್ಲರಿಗೂ. ಅದೇ ಥರ ತಮ್ಮಣ್ಣ ಅವರು ಒಂದು ಶೋದಾಗ ಹೇಳ್ತಾರ, ನಾನು ನೆಕ್ಸ್ಟ್ ಕನ್ನಡ ಸಿನಿಮಾ ಮಾಡತ್ತೀನಿ, ಅದು ಕಿಚ್ಚ ಸುದೀಪ್ ಅವ್ರ ಜೊತೆ, ಡೈರೆಕ್ಟೆಡ್ ಬೈ ಸಂತೋಷ್ ಆನಂದರಾಮ್. ಇದು ಅಫಿಷಿಯಲ್ ನ್ಯೂಸ್ ಅಲ್ಲ ಅಂದರೂ ಕೂಡ ಕನ್ಫರ್ಮ್ ನ್ಯೂಸ್. ಯಾಕಂದ್ರೆ ಗೊತ್ತೈತೆ ನಿಮ್ಗೆ, ತಮ್ಮಣ್ಣ ಅವರು ಸುಳ್ಳು ಹಂಗೆ ಹೇಳೋದಿಲ್ಲ. ಸೊ ಆ ಎಕ್ಸೈಟೆಡ್ ನ್ಯೂಸ್ನ ಅವರು ಟಿ ವಿ ಶೋದಾಗ ಹಂಚ್ಕೊಂಡಿದ್ರೆ, ಸೊ ಅದನ್ನ ನೋಡಿ ಅವ್ರ ಫ್ಯಾನ್ಸ್ ಫುಲ್ ರೊಚ್ಚಿಗೆ ಎದ್ಕೊಂಡು ಟ್ವಿಟರಲ್ಲಿ ಕ್ರೇಜ್ ನಡೆದೈತಿ. ಸಂತೋಷ್ ಆನಂದರಾಮ್ ಅವ್ರಿಗೆ ಗೊತ್ತೈತಿ ನಿಮ್ಗೆ, ರಾಜ್ಕುಮಾರ, ಯುವರತ್ನ ಹಾಗೆ ರಾಮಾಚಾರಿ ಸಿನಿಮಾ ಮಾಡಿದ್ರೆ ಇನ್ನೆರಡು ಸಿನಿಮಾ ಸ್ವಲ್ಪ ಅವರ ಝೋನ್ ಆಗಿರಲಿಲ್ಲ. ಈಗ ನೆಕ್ಸ್ಟ್ ಅವ್ರಿಗೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಬೇಕಾಗೈತಿ, ಅದು ಕಿಚ್ಚ ಸುದೀಪ್ ಅವ್ರ ಜೊತೆ. ಸೊ 2017 ಅನ್ಕೊತೀನಿ ಒಂದು ಟ್ವೀಟ್ ಮಾಡಿದ್ರು ಅವರು, ಕಿಚ್ಚ ಸುದೀಪ್ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ, ಅವ್ರ ಫ್ಯಾನ್ಸಿಗೆ ಯಾರಿಗೂ ಡಿಸಪಾಯಿಂಟ್ ಮಾಡೋದಿಲ್ಲ ಅಂತ. ಆ ಟ್ವೀಟ್ ಕೂಡ ಹರಿದಾಡಕತ್ತೈತಿ ಈಗ. ಸೊ ಇದ ಟ್ವೀಟ್. ಈ ಥರ ಕಾಂಬೋಯಿಂದ ಒಂದು ಒಳ್ಳೆ ಸಿನಿಮಾ ಬರ್ತಾಯ್ತಂತ ಭಾಳ ಮಂದಿ ಎಕ್ಸೈಟ್ ಆಗ್ಯಾರ. ಅದ್ರಾಗ ಕೂಡ ನಾನು ಒಬ್ಬ. ಕಿಚ್ಚ ಸುದೀಪ್ ಅವ್ರು ಈಗಂತೂ ಸ್ಟ್ರಾಂಗ್ ಲೈನಪ್ ಅಂದ್ರೆ ಸ್ಟ್ರಾಂಗ್ ಲೈನಪ್ ಇಟ್ಕೊಂಡಾರ. ಈಗ ಮಾರ್ಕ್ ಸಿನಿಮಾ ನಡೆಯತಿ, ಅದು ಬರ್ತೈತಿ ಡಿಸೆಂಬರಿಗೆ. ಅದಾದ್ಮ್ಯಾಗ BRB ಅನೂಪ್ ಭಂಡಾರಿ ಜೊತೆ, ಅದಾದ್ಮ್ಯಾಗ ಸಂತೋಷ್ ಆನಂದರಾಮ್, ಆಮೇಲೆ ಇನ್ನೂ ಎಷ್ಟು ಡೈರೆಕ್ಟರ್ ಲೈನಪ್ ಅಲ್ಲಿದಾರಂತ ಮುಂದೆ ವಿಡಿಯೋ ಗೊತ್ತೈತಿ. ಸೊ ಈ ಅನೌನ್ಸ್ಮೆಂಟ್ ಇನ್ನೂ ಕನ್ಫರ್ಮ್ ಆಗಿ ಅನೌನ್ಸ್ ಆಗಲಿ ಅಂತ ನಾನು ಕೇಳ್ತೀನಿ. ಆದಷ್ಟು ಬೇಗ ಅಫಿಷಿಯಲ್ ಕನ್ಫರ್ಮೇಷನ್ ಆದ್ಮ್ಯಾಗ ಇನ್ನೂ ಒಂದು ದೊಡ್ಡ ವಿಡಿಯೋ ಬರ್ತೈತಿ, ಯಾವ ಥರ ಒಂದು ಸಿನಿಮಾ ಮಾಡ್ಬೋದು, ಮಾಡ್ತಾರಂತ ಒಂದು ಡಿಸ್ಕಷನ್ ಅವಾಗ ಮಾಡೋಣಂತ. ಸೊ ಇದು ಸ್ವಲ್ಪ ಜಸ್ಟ್ ನ್ಯೂಸ್ ಆಗಿರೋದ್ರಿಂದ, ಅದು ನ್ಯೂಸ್ ಅಲ್ಲ, ಸ್ವಲ್ಪ ಕನ್ಫರ್ಮ್ ನ್ಯೂಸ್ ಆಗಿರೋದ್ರಿಂದ, ಹಾಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದಾಗ ಜಾಸ್ತಿ ಮಾತಾಡೋಣಂತ್ರಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಸ್ವಲ್ಪ ಶಾರ್ಟ್ ಇರ್ಬೋದು, ಬಟ್ ನ್ಯೂಸ್ ಮಾತ್ರ ಭಾಳ ದೊಡ್ಡದೈತಿ. ಅದಕ್ಕಾಗಿ ಶಾರ್ಟ್ ವಿಡಿಯೋ ಮಾಡಿ ಹಾಕೇನಿ. ಸೊ ವಿಡಿಯೋ ಯಾರು ಕೊನೆವರೆಗೂ ನೋಡಿದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ, ಸೊ ಈ ಥರ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಸೊ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಕಾರ್ತಿಕ್.